ವ್ಲಾಗ್ಗೆ. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಕ್ರಾಸ್ ಆಗಿರ್ಲಿ, ಕ್ರಾಸ್ ಆಗೇನೆ. ಸ್ಟಾರ್ಟ್ ಮಾಡ್ಲಾ? ರೆಡಿ, ಸ್ಟಾರ್ಟ್. ನೋಡ್ಬೇಕು ರಾಧಕ್ಕ, ನೋಡ್ಬೇಕಿಲ್ಲಿ ಫೋರ್ಸು. ಅದು ಅದು ಹಿಂಗಂದೆ ಬರ್ಬೇಕಾದ್ರೆ ಹಿಂಗೆ ಅನ್ಬೇಕು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನಮ್ಮ ಫ್ಯಾಮಿಲಿಯ ಬಿಗ್ ಡೇ, ನನ್ನ ಮೈದನ ಮದುವೆ. ನಾನು 3:30ಗೆ ಎದ್ದೆ ರೆಡಿಯಾಗಿ ಸಲುವಾಗಿ. ಬೇಗನೆ ದಾರೆ ಇತ್ತು, ನಮ್ಮನೆ ಫಂಕ್ಷನ್ ಅಲ್ವಾ, ನಾವೇ ಫಸ್ಟ್ ಹೋಗಬೇಕು. ಅಕ್ಕ ಮನೆಗೆ ಬಂದು ರೆಡಿ ಮಾಡಿಕೊಟ್ರು, ಮನು ಅಕ್ಕ. ರೆಡಿಯಾಗಿ ನಾವು ಹೊರಟಿದ್ದು 6:30ಗೆ. ನಮ್ಮ ಲುಕ್ ಈ ರೀತಿ ಇತ್ತು. ಹೇಗೆ ಕಾಣಿಸ್ತಾ ಇದ್ದೀವಿ ನಾನು, ನನ್ನ ಡಾರ್ಲಿಂಗ್? ಹಾಗೆ ಒಂದು ಕಮೆಂಟ್ ಮಾಡಿ ಆಯಿತಾ. ನಾವು ಹೊರಟಿದ್ದು ಮದುವೆ ನಡೀತಾ ಇರೋ ಜಾಗ ಬ್ಯಾಡ್ರಳ್ಳಿಗೆ. ಅಲ್ಲಿ ಬ್ರಹ್ಮಲಿಂಗೇಶ್ವರ ಚೌಲ್ಟ್ರಿಲಿ ಮದುವೆ ಇದ್ದಿದ್ದು. ಚೌಲ್ಟ್ರಿ ಒಳಗೆ ಎಂಟರ್ ಆದ್ವಿ. ಇನ್ನು ಏನು ಶುರು ಆಗಿರಲಿಲ್ಲ. ನಮ್ಮಮ್ಮ ಹೋದ್ಮೇಲೆ ಎಲ್ಲ ಶುರುವಾಗಿದ್ದು. ಏನಕ್ಕಂದರೆ ಹುಡುಗನ ಅಕ್ಕ ನಮ್ಮಮ್ಮನೇ ಓಡಾಟನ ಬಗ್ಗೆ ಹಿಡಿದಿತ್ತು. ಈಗ ನೀವು ನೋಡ್ತಿರೋದು ದೇವ್ರ ತರೋದು ಕಾರ್ಯಕ್ರಮ ಅಂತ ಹೇಳಿ. ಇದು ಅಪ್ಪಟ ಮಂಡ್ಯ ಶೈಲಿಯ ಗೌಡ್ರು ಮನೆ ಮದುವೆ. ನನ್ನ ಮಗಳು ಹೊತ್ಕೊಳ್ಳಿ ಅಂತ ಜಸ್ಟ್ ಹಿಂಗಿಟ್ರು, ಆಮೇಲೆ ಅವರೇ ಎತ್ಕೊಂಡ್ ಬಂದ್ರು. ಇವಾಗ ನೋಡ್ತಿರೋದು ಗಂಡಿಗೆ ಸೋದರ ಮಾವ ಕಂಕಣ ಕಟ್ತಾ ಇರೋದು. ಇದಾದ್ಮೇಲೆ ಮಾಡ್ತಿರೋದು ಬಾಳೆ ಎಲೆ ಶಾಸ್ತ್ರ ಅಂತ ಮಾಡ್ತೀವಿ. ಇದರಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದೆ. ನಮ್ಮ ಕಡೆ ಇದೆಲ್ಲ ಇರಲಿಲ್ಲ. ಕೆಲವೊಂದು ಅವ್ರ ಕಡೆ, ಹುಡುಗಿ ಮನೆಯವ್ರ ಕಡೆ ಕೆಲವೊಂದು ಶಾಸ್ತ್ರ ಇದೆ, ನಮ್ಮ ಮನೆ ಕಡೆ ಕೆಲವೊಂದು ಶಾಸ್ತ್ರ ಇದೆ. ಈಗ ಗಂಡನ್ನ ರೆಡಿ ಮಾಡ್ತಾ ಇದ್ದಾರೆ. ಇವರೇ ನನ್ನ ಮೈದನ ಮದುವೆ ಗಂಡು. ಕಚ್ಚೆ ಉಡಿಸಿ ಪೇಟ ಹಾಕಿ ಆಲ್ರೆಡಿ ಬಾಸಿಂಗ ಎಲ್ಲ ಕಟ್ಟಿದ್ರು, ದೇವಸ್ಥಾನದ ಹತ್ರ ರೆಡಿ ಮಾಡ್ತಾ ಇದ್ರು. ಈಗ ಹುಡುಗಿಯ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಅಪ್ಪ ಅಮ್ಮ ಯಾರಾದರೂ ಅಷ್ಟೇ ಗಂಡಿನ ಪಾದ ತೊಳೆದು ಅವ್ರನ್ನ ಚೌಲ್ಟ್ರಿ ಒಳಗೆ ಕರ್ಕೊಂಡು ಹೋಗ್ತಾರೆ. ವಧುವಿನ ಸೋದರ ಮಾವ ಕೈ ಹಿಡಿದು ವಧುವನ್ನು ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ಈ ದಾರ ಸಮಯ ಬಂದೇ ಬಿಡ್ತು. ಇವಾಗ ನೋಡ್ತಿದ್ದೀರಲ್ಲ, ಇವಾಗ ದಾರೆ ಶುರುವಾಯಿತು. ಎಲ್ಲರೂ ಹಾಲಾಗ್ತಾ ಇದ್ರು. ತಾಳಿ ಕಟ್ಟೋ ಸಮಯ ಬಂದೇ ಬಿಡ್ತು. ವಧುವರರ
ಅವರ ಜೀವನದ ಅತ್ಯಮೂಲ್ಯವಾದ ಪ್ರಮುಖವಾದಂಥ ಘಟ್ಟ ಇದು. ಹ್ಯಾಪಿ ಮ್ಯಾರಿಡ್ ಲೈಫ್. ಹೊಸ ಜೀವನಕ್ಕೆ ಕಾಲಿಡ್ತಿರೋ ನನ್ನ ಮೈದನ ಹಾಗೂ ತಂಗಿಗೆ ಶುಭ ಹಾರೈಕೆಗಳು. ಕಡೆ ಫಲ್ದಾನ ಎಲ್ಲ ಮುಗಿಸಿ ಗಂಡು ಹೆಣ್ಣಿನ ಫೋಟೋಶೂಟ್ ಕೂಡ ನಡೀತಾ ಇತ್ತು. ನಮ್ಮನೆ ಫಂಕ್ಷನ್ ಅಂದಮೇಲೆ ಇಷ್ಟು ಚೆನ್ನಾಗಿ ರೆಡಿ ಆದಮೇಲೆ ನಾವೇನು ಫೋಟೋಸ್ ತಗೊಡ್ಲೇ ಬಿಡ್ತೀವ? ಯಪ್ಪ ಸಿಕ್ಕಾಬಟ್ಟೆ ಫೋಟೋಸ್ಗಳು ತಗೊಂಡ್ವಿ. ಇದಾದಮೇಲೆ ಇಲ್ಲಿ ಒಳಗೆ ರಿಸೆಪ್ಷನ್ಗೆ ರೆಡಿ ಮಾಡ್ತಾಯಿದ್ರು. ಫಾಗ್ ಎಂಟ್ರಿ ಎಲ್ಲ ಇತ್ತು. ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ತಿರೋದು. ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಎಂಟರ್ ಆಗ್ತಾ ಇದ್ರು. ಇನ್ನೇನು ರಿಸೆಪ್ಷನ್ ಶುರುವಾಯಿತು. ಧಾರೆ ಟಾಸ್ ಏನೇನು ಕಾರ್ಯಗಳಿದ್ವು ಅವೆಲ್ಲ ಮುಗಿದು ರಿಸೆಪ್ಷನ್ ಶುರುವಾಯಿತು. ಆಲ್ಮೋಸ್ಟ್ 11:30 ಹಂಗೆ ರಿಸೆಪ್ಷನ್ ಶುರುವಾಯಿತು. ಫೋಟೋಸ್ ತಗೊಳ್ತಾ ಇದ್ರು. ನಾವು ಎಲ್ಲರೂ ಕಲಿಸ್ಬಿಟ್ಟು ಊಟ ಮಾಡೋಣ ಅಂತ ಬಂದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಅಮ್ಮ ಮತ್ತು ನನ್ನ ಡಾರ್ಲಿಂಗ್ ಮಾನಿನ ಜೊತೆ ಊಟ ಮುಗಿಸಿ ಇಲ್ಲಿ ಬಂದೆ. ನನ್ನ ತಂಗಿ ಫ್ರೆಂಡ್ಸ್ ಜೊತೆಗೆ ಒಂದಷ್ಟೊತ್ತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋ ಪೋಸ್ ಕೂಡ ಕೊಟ್ವಿ. ಇದಾದಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಾಗಿ ಸೇರಿದ್ರಪ್ಪ. ಸಿಕ್ಕಾಬಟ್ಟೆ ಎಂಜಾಯ್ಮೆಂಟು, ಸಿಕ್ಕಾಬಟ್ಟೆ ಖುಷಿ ಆಯಿತು ಮಾತ್ರ. ಫಂಕ್ಷನ್ಸು ಎಲ್ಲರೂ ಸಿಕ್ಕಾಬಟ್ಟೆ ಫನ್ ಮಾಡಿದ್ವಿ. ನೋಡಿದ್ರಲ್ವಾ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ. ಮೆಮೊರಿಗಿರಲಿ ಅಂತ ಈ ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ. ಇನ್ನು ನಾವೆಲ್ಲ ಒಟ್ಟಿಗೆ ಸೇರಿದ್ಮೇಲೆ ಬಿಡ್ತೀವ, ಒಂದಷ್ಟು ರೀಲ್ಸು, ಒಂದಷ್ಟು ರಿಹರ್ಸಲ್ಸು, ಒಂದಷ್ಟು ಫನ್ನು ಎಲ್ಲ ಮಾಡಿದ್ವಿ. ಲೈಫಲ್ಲಿ ಟ್ರೈ ಮಾಡದೇ ಇರುವಂಥ ಎಷ್ಟೊಂದು ರೀಲ್ಸ್ದು ಏನೇನೋ ಮಾಡಿಬಿಟ್ವಿ ಅಪ್ಪ. ಜೊತೆಗಿದ್ದವ್ರು ಅಷ್ಟೇ ಸಪೋರ್ಟ್ ಮಾಡಿದ್ರು ಫ್ಯಾಮಿಲಿ ಮೆಂಬರ್ಸು. ಇವರೆಲ್ಲ ನನ್ನ ಕುಟುಂಬ ಸದಸ್ಯರು. ಖುಷಿ ಆಯ್ತು ಇದೆಲ್ಲ. ಇಲ್ಲಿಂದ ಬಂದು ಇವತ್ತು ನನ್ನ ಮೈದನ್ ಬರ್ತ್ಡೇ ಕೂಡ ಕೇಕ್ ಕಟಿಂಗ್ ಮಾಡಿಸಿದ್ವಿ. ಹ್ಯಾಪಿ ಬರ್ತ್ಡೇ ಟು ಯು. ಈ ಕೇಕ್ ಕಟಿಂಗ್ನ ಅವ್ರ ಫ್ರೆಂಡ್ಸ್ ಮಾಡಿಸಿದ್ರು. ನಾವು ಮನೇಲಿ ಮಾಡಿಸಿದ್ವಿ. ಇಲ್ಲಿಗೆ ತಂದಿರಲಿಲ್ಲ, ತರೋರಿಲ್ಲ ಅಂತ. ಒಂಥರ ಚಂದ ಅಲ್ವಾ? ಬರ್ತ್ಡೇ, ಮ್ಯಾರೇಜ್ ಡೇ ಎರಡು ಸೇಮ್ ಡೇ. ಹ್ಯಾಪಿ ಬರ್ಡೇ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮೈದನ. ಕೇಕ್ ಕಟಿಂಗ್ ಆಯಿತು. ನಾವು ಕೇಕೆಲ್ಲ ತಿಂದ್ವಿ. ಅದು ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇವರು ಊಟ ಮುಗಿಸ್ಕೊಂಡು ಬರೋವರೆಗೆ ವೆಯ್ಟ್ ಮಾಡಿ ಇದ್ದೊಬ್ಬ ಗೆಳೆಯನು ಹೊಂಟೋದ. ನೆಕ್ಸ್ಟ್ ಈ ಶಾಸ್ತ್ರ ಏನೋ ಮಾಡೋಕೆ ಹೇಳಿದ್ರು. ಫಸ್ಟು ನಮ್ಮ ಅತ್ತೆ ಮಾಡಿದ್ರು, ನೆಕ್ಸ್ಟು ನಮ್ಮ ಅಕ್ಕ ಮಾಡಿದ್ರು. ಆದರೆ ನೆಕ್ಸ್ಟ್ ನಾನು ಮಾಡಿದೆ. ಇದೆಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ಅದಕ್ಕೆ ಫುಲ್ ವಿಡಿಯೋ ಮಾಡಿಸ್ಕೊಂಡೆ. ಅವ ಸೈಡಿಗೆ ಬನ್ನಿ. ಅಲ್ಲ ಅಲ್ಲೆಲ್ಲ ಎಲ್ಲ ತುಂಬಬೇಕು ನಮ್ಮ ಅಕ್ಕೆ ಅಕ್ಕೆ ಎಲ್ಲ ಮೀಡಿಯಂ ಮನೆ ಚೈತ್ರ ಈಗ ಇಟ್ಕೊಳ್ಳಿ ಮಸ್ತ್ ಹಾಂ ಎಲ್ಲರಿಗೆ ಕೂಡ ಹೋಗಿ ಇಲ್ಲೇ ಕೊಡಪ್ಪ ಕೂಡ
ಇದೇ ಮಾಡ್ತಿದ್ಯಾ ಏನೋ ಒಂದೂವರೆ ಸಾವಿರ ಹಾಕ್ಬೇಕು ದುಡ್ಡು. ಅಲ್ಲಿ ಸಂತಮ್ಮ ನೆಕ್ಸ್ಟು ಮನೆಗೆ ಬಂದ್ವಿ. ಚೌಲ್ಟ್ರಿಯಿಂದ ಮನೆ ಸೊಸೆನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲ ಕೂಡ ಸಿದ್ಧವಾಗಿತ್ತು. ಹುಡುಗ ಹುಡುಗಿ ಕೂಡ ದೇವಸ್ಥಾನಕ್ಕೆಲ್ಲ ಕೈ ಮುಗಿದು ಮನೆ ಕಡೆ ಬಂದರು. ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಹುಡುಗ ಹುಡುಗಿನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ನಮ್ಮಮ್ಮ ಹುಡುಗನ ಅಕ್ಕ ಆಗಿರೋದ್ರಿಂದ ಕಾಲು ತೊಳೆದ್ರು. ಮತ್ತು ಇನ್ನೊಬ್ಬರು ಅವ್ರ ಅಕ್ಕ ಇದ್ದರು ಭವ್ಯಕ್ಕ ಅಂತ ಹೇಳಿ, ಅವರು ಮತ್ತು ಅಮ್ಮ ಇಬ್ಬರು ಕೂಡ ಆರತಿ ಮಾಡಿದ್ರು. ಕೆಂಪು ಆರತಿ, ಕದ್ಲ ಆರತಿ, ಬೆಲ್ಲದ ಆರತಿ ಎಲ್ಲನೂ ಮಾಡಿದ್ರು. ಎಷ್ಟು ನೇಮ್ ಏನಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂತೂ ಇಂತೂ ನಮ್ಮ ಮನೆಗೆ ಹೊಸ ಕುಟುಂಬ ಸದಸ್ಯರ ಸೇರ್ಪಡೆ ಆಯಿತು. ಇಷ್ಟೆಲ್ಲ ಶಾಸ್ತ್ರಗಳನ್ನ ನಮ್ಮನೆ ಮದುವೆಗಳಲ್ಲಿ ಮಾಡ್ತೀವಿ. ಕೆಲವೊಂದು ಹೆಚ್ಚು ಕಮ್ಮಿ ಆಗಿರ್ಬೋದು, ನಾನು ವಿಡಿಯೋ ಮಾಡದೇ ಇರ್ಬೋದು. ಬಟ್ಟೆ ಸೇರೊದ್ದಾದ್ಮೇಲೆ ದೇವ್ರ ಮನೇಲಿ ದೀಪ ಹಚ್ಚದ್ಲು ನಮ್ಮ ಹುಡುಗಿ. ಹ್ಯಾಪಿ ಬರ್ತ್ಡೇ ಟು ಯು ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ನಾವು ಮದುವೆ ಮುಗಿಸ್ಕೊಂಡು ಬರ್ತಾ ಹಾಗೆ ಆನ್ ದಿ ವೇ ಕೇಕ್ ತೊಗೊಂಡು ಬಂದಿದ್ವಿ. ಒಂದೇ ಸಲ ಕಟ್ ಮಾಡಿಸ್ಬಿಟ್ಟು ಮನೆ ತುಂಬಿಸ್ಕೊಂಡು ಹೊರಡೋಣ ಅಂತ ಹೇಳಿ. ನೆಕ್ಸ್ಟ್ ನಾವು ಮನೆಗೆ ಬರೋಷ್ಟೊಳಗೆ ನಮ್ಮಿಂದನೇ ಇವರು ಬಂದು ನಮ್ಮ ಅಜ್ಜಿ ಹತ್ರ ಆಶೀರ್ವಾದ ಪಡ್ಕೊಂಡ್ರು. ಇದಾಗಿತ್ತು ನನ್ನ ಮೈದುನನ ಮದುವೆಯ ಕಂಪ್ಲೀಟ್ ವ್ಲಾಗ್. ಹೇಗಿತ್ತು ಆ್ಯಂಡ್ ಪಾಪ ನನ್ನ ಮಗ ಬಂದು ಹೋಮ್ವರ್ಕ್ ಮಾಡ್ತಾ ಇದ್ದ, ಯೂನಿಟ್ ಟೆಸ್ಟ್ ಕೊಡ್ತಾರೆ ಅಂತ ಹೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ವಿಡಿಯೋನ ಫುಲ್ ನೋಡಿ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.